ನಮ್ಮ ಶಾಲೆಯಲ್ಲಿ ಯಶಸ್ ಸಂಭ್ರಮ 2025 ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮ ವಿಶಿಷ್ಟ ವೈಭವ ಹಾಗೂ ಮಕ್ಕಳ ಕಲರವ ಹೀಗೆ ಇನ್ನೂ ಮುಂತಾದ ಕಾರ್ಯಕ್ರಮಗಳಿಂದ ಕೂಡಿರುತ್ತೆ. ಯಶಸ್ ಸಂಭ್ರಮ 2025 ಕಾರ್ಯಕ್ರಮ 20/12/2025 ಸಂಜೆ 4:30ಕ್ಕೆ ಯಶಸ್ ಸಂಭ್ರಮ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಮಕ್ಕಳಿಂದ ನೃತ್ಯ ಮಾಡೋ ಮೂಲಕ ಗತಕಾಲದ ವೈಭವವನ್ನ ಮರಳಿ ತರೋ ಪ್ರಯತ್ನ ಮಾಡ್ತೀವಿ. ನಮ್ಮ ನಾಡಿನ ಸಂಸ್ಕೃತಿ, ಕಲೆ, ವೈಭವವನ್ನ ಮಕ್ಕಳೊಂದಿಗೆ ನೃತ್ಯ ಮಾಡಿಸಲಾಗ್ತಿದೆ. ಈ ಕಾರ್ಯಕ್ರಮ ನಡೆಯೋದು ಎಲ್ಲಿ ಅಂತೀರಾ? ಹೌದು ವೀಕ್ಷಕರೇ, ಚಿಕ್ಕಬಾಣವರದ ಮಾರುತಿ ನಗರದಲ್ಲಿರುವ ಯಶಸ್ ವಿದ್ಯಾ ಕೇಂದ್ರ ಹಾಗೂ ಯಶಸ್ ಪಿಯು ಕಾಲೇಜ್ ಆವರಣದಲ್ಲಿ ಯಶಸ್ ಸಂಭ್ರಮದಲ್ಲಿ 2025 ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಾಹಿತಿ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಹಾಗೂ ಚಲನಚಿತ್ರ ನಟಿ ನಮ್ರತಾ ಗೌಡ ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿಯ ನಯನ, ಶಾಲೆಯ ಮುಖ್ಯಸ್ಥರಾದ ಆರ್ ಕೃಷ್ಣಪ್ಪ, ಶಾಲೆಯ ಕಾರ್ಯದರ್ಶಿ ರಾಜೇಶ್ವರಿ, ಶಾಲೆಯ ಸಿಇಒ ಆದ ಯಶಸ್ ಇನ್ನೂ ಮುಂತಾದವರು ಭಾಗವಹಿಸುತ್ತಿದ್ದಾರೆ. ಹಾಗೆ ಶಾಲೆಯ ವಿದ್ಯಾರ್ಥಿಗಳು, ಪೋಷಕರು, ಹಿತೈಷಿಗಳು, ಸ್ನೇಹಿತರು, ಶಾಲಾ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಶಾಲಾ ಆಡಳಿತ ಮಂಡಳಿಯವರು ತಮ್ಮಲ್ಲಿ ವಿನಂತಿಸಿಕೊಂಡರು. ವಿದ್ಯಾ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜ್, ಮಾರುತಿನಗರ, ಕೆಂಪಾಪುರ. ದಿನಾಂಕ 20 ಡಿಸೆಂಬರ್ ಅಂದು ಯಶಸ್ ಸಂಭ್ರಮ ಎಂದ ವಿಭೂತನ ಆನ್ಯುವಲ್ ಡೇ ಫಂಕ್ಷನ್ ಅನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ವಡ್ಡಗೆರೆ ನಾಗರಾಜ್ ಅವರು, ನಮ್ರತಾ ಅವರು ಬರ್ತಿದ್ದಾರೆ. ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಮ್ರತಾ. ನಾನು ಇದೇ ಡಿಸೆಂಬರ್ 20ನೇ ತಾರೀಕು ಅಂದ್ರೆ ಶನಿವಾರ ಬರ್ತಾ ಇದ್ದೀನಿ. ಚಿಕ್ಕಬಾಣವಾರ ಸಮೀಪದಲ್ಲಿ ನಡೀತಿರುವ ಯಶಸ್ ವಿದ್ಯಾ ಕೇಂದ್ರ ಮತ್ತು ಯಶಸ್ ಪಿಯು ಸಂಸ್ಥೆ ಆರ್ಗನೈಸ್ ಮಾಡ್ತಾ ಇರೋ ಯಶಸ್ ಸಂಭ್ರಮ 2025 ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ತಪ್ಪದೆ ಬನ್ನಿ. ಹಾಗೆ ಅವರು ಹಮ್ಮಿಕೊಂಡಿರುವ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಅದನ್ನ ಯಶಸ್ವಿಗೊಳಿಸಿ. ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಕಾಮಿಡಿ ಕಿಲಾಡಿ ನಯನ ಶರತ್. ಇದೇ ತಿಂಗಳು 20ನೇ ತಾರೀಕು ಅಂತಂದ್ರೆ ಡಿಸೆಂಬರ್ 20ನೇ ತಾರೀಕು ನಾನು ನಿಮ್ಮ ಚಿಕ್ಕಬಾಣವರದ ಹತ್ರ ಇರುವಂತಹ ಯಶಸ್ ವಿದ್ಯಾ ಕೇಂದ್ರ ಹಾಗೆ ಯಶಸ್ ಪಿಯು ಕಾಲೇಜ್ನ ಒಂದು ಅದ್ಧೂರಿಯಾದ ಸಂಭ್ರಮ ಅಂತ ಇದ್ರೆ ಯಶಸ್ ಸಂಭ್ರಮಕ್ಕೆ ಬರ್ತಾ ಇದ್ದೀನಿ. ಸೊ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯಾಕಪ್ಪ ಅಂತಂದ್ರೆ ಇದು ಮಕ್ಕಳ ಸಂಭ್ರಮ. ಶೈಕ್ಷಣಿಕವಾಗಿ ನಾವು ಅವ್ರನ್ನ ಎಷ್ಟೆಲ್ಲ ಪ್ರೋತ್ಸಾಹ ಮಾಡ್ತೀವೋ, ಸಾಂಸ್ಕೃತಿಕವಾಗಿ ಕೂಡ ಅಷ್ಟೇ ಪ್ರೋತ್ಸಾಹವನ್ನ ಕೊಡಬೇಕು ಅಂತ ಕೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಮಕ್ಕಳ ಮೇಲಿರಲಿ. ಹಾಗೆ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂದ್ರೆ ನಿಮ್ಮ ಬೆಂಬಲ ತುಂಬಾನೇ ಇಂಪಾರ್ಟೆಂಟ್. ಸೊ ದಯಮಾಡಿ ತಪ್ಪದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.